ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಡೈರೀಸ್. ನಿನ್ನೆ ಫಸ್ಟ್ ಡೇ ಮೈಸೂರು ಒಂದು ಸ್ವಲ್ಪ ಪ್ಲೇಸಸ್ನ ನೋಡ್ಕೊಂಡ್ ಬಂದ್ವಿ. ಶ್ರೀರಂಗಪಟ್ಟಣ, ನಿಮಿಷಾಂಬ ಮತ್ತೆ ಪಯಣ ಅಂತ ಒಂದು ಕಾರ್ ಮ್ಯೂಸಿಯಂ ಇತ್ತು, ವೀರೇಂದ್ರ ಹೆಗ್ಡೆ ಅವ್ರದ್ದು. ಸೊ ಅದನ್ನು ನೋಡ್ಕೊಂಡ್ ಬಂದ್ವಿ, ತುಂಬಾ ಚೆನ್ನಾಗಿದೆ. ಈಗ ಇದು ಸೆಕೆಂಡ್ ಡೇ ವ್ಲಾಗು. ಲೈಕ್ ಬೆಳಿಗ್ಗೆ ಈಗ ಒಂದು 8 o'clock ಆಗಿದೆ. ಈಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಎಲ್ಲಿ ಹೋಗ್ತಾ ಇದೀವಿ ನಾವೀಗ? ಈಗ ನೆಕ್ಸ್ಟ್ ಊಟಿಗೆ ಹೋಗ್ತಾ ಇದೀವಿ ನಾವೀಗ. ಅಲ್ಲೂ ಕೂಡ ಒಂದ್ ಸ್ವಲ್ಪ ಪ್ಲೇಸಸ್ ನಾವು ನೋಟ್ ಮಾಡಿದೀವಿ, 1-2-3 ಪ್ಲೇಸಸ್. ಆ ಪ್ಲೇಸಸ್ ನೋಡ್ಕೊಂಡು ನಾವು ಮತ್ತೆ ರಿಟರ್ನ್ ಬರ್ತೀವಿ. ನೋಡೋಣ ಅಲ್ಲಿ ಸ್ಟೇ ಆಗ್ಬೇಕಾಗತ್ತಾ ಇಲ್ಲ ಅಂತಂದ್ರೆ ಲೈಕ್ ಒಂದಿನದಲ್ಲಿ ನೋಡ್ಬೋದಾ, ಅದೆಲ್ಲ ಏನು ಐಡಿಯಾ ಇಲ್ಲ. ಜಸ್ಟ್ ಅಡ್ವೆಂಚರ್ ಅಂತಾನೆ ಅನ್ಕೊಳ್ಳಿ. ನಮಗೂ ಗೊತ್ತಿಲ್ಲ, ಫಸ್ಟ್ ಟೈಮ್ ಹೋಗ್ತಾ ಇದೀವಿ. ಯಾವ್ಯಾವ ತರ ಇದೆ, ಅಲ್ಲಿ ಯಾವ ತರ ಆಗುತ್ತೆ ಅಂತ ನಿಮ್ಗೆ ಬ್ಲಾಗ್ ಅಲ್ಲಿ ತೋರಿಸ್ತಾ ಇರ್ತೀನಿ. ಬ್ಲಾಗ್ ನ ಎಂಜಾಯ್ ಮಾಡಿ. ಹಾ, ವೆಲ್ಕಮ್ ಟು ಚಾನಲ್. ಆಮೇಲೆ ಎಲ್ಲಿಗೆ ಹೋಗ್ತಾ ಇದೀವಿ? ಊಟಿಗೆ. ಆಲ್ರೆಡಿ 8:30 ಆಗಿದೆ. ಸ್ವಲ್ಪ ಟಿಫನ್ ಮಾಡಿಕೊಂಡು ಹೋಗೋಣ ಅಂತ. ಸಿಂಪಲ್ ಆಗಿ ಟಿಫನ್ ಮಾಡ್ಕೊಂಡು ನಾವು ಲೈಕ್ ಇಡ್ಲಿ ವಡೆ ತಿನ್ಕೊಂಡು ನಾವು ಅಲ್ಲಿಂದ ಸ್ಟಾರ್ಟ್ ಆದ್ವಿ. ಫಸ್ಟ್ ನಮ್ಗೆ ಬಂಡೀಪುರ ಫಾರೆಸ್ಟ್ ಬರುತ್ತೆ ಊಟಿ ರೂಟ್ ಅಲ್ಲಿ. ಮೈಸೂರಿಂದ ನೀವು ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಬಂಡೀಪುರ ಫಾರೆಸ್ಟ್ ಅಲ್ಲಿ ನಿಮ್ಗೆ ಹೋಗ್ತಾ ಇರ್ಬೇಕಾದ್ರೆ ನಿಮ್ಗೆ ಆ ಕಡೆ ಈ ಕಡೆ ಎಲ್ಲ ಸ್ವಲ್ಪ ಜಿಂಕೆಗಳು ತುಂಬಾನೇ ಕಾಣಿಸ್ತು. ನೋಡಿ, ಆ ವಿಡಿಯೋದಲ್ಲೂ ತೋರಿಸ್ತಾ ಇದೀವಿ, ಅಲ್ಲೆಲ್ಲ ಜಿಂಕೆಗಳು ಕಾಣಿಸುತ್ತೆ. ಸೊ ನಾವು ಎಲ್ಲೂ ಇಳಿಯೋಂಗಿಲ್ಲ ಅಂತ ಹೇಳ್ತಿದ್ರು, ಎಲ್ಲೂ ಸ್ಟಾಪ್ ಮಾಡಬೇಡಿ ವೆಹಿಕಲ್ನ ಅಂತ. ಒಂಚೂರು ನಾವು ಬಂಡೀಪುರ ಫಾರೆಸ್ಟ್ ಇಂದ ಸ್ವಲ್ಪ ಮುಂದೆ ಬಂದ್ರೆ ತಮಿಳ್ನಾಡು ಕರ್ನಾಟಕ ಬಾರ್ಡರ್ ಬರುತ್ತೆ. ಸೊ ಬಾರ್ಡರ್ ಕ್ರಾಸ್ ಆಗಿದ ತಕ್ಷಣ ನಿಮ್ಗೆ ನೀಲಗಿರಿ ಡಿಸ್ಟ್ರಿಕ್ಟ್ಸ್ ಆಫ್ ತಮಿಳ್ನಾಡುಗೆ ನಾವು ಎಂಟರ್ ಆಗ್ತೀವಿ. ನೀವು ಈ ತಮಿಳ್ನಾಡು ಬಾರ್ಡರ್ ಅಲ್ಲಿ ಎಂಟರ್ ಆಗಿದ ತಕ್ಷಣ ನೀವು ಒಂದ್ ಸ್ವಲ್ಪ ಮುಂದಕ್ಕೆ ಹೋದ್ರೆ ರೋಡ್ಸ್ ಹೆಂಗಿದ್ಯಪ್ಪ ಅಂತಂದ್ರೆ ತುಂಬಾ ಚಿಕ್ಕದಾಗಿದೆ. ಲೈಕ್ ಒಂದ್ ಬಸ್ ಓಡಾಡೋಷ್ಟೇ ಜಾಗ, ಅದ್ರಲ್ಲಿ 2-way ವೆಹಿಕಲ್ಸ್ ಹೋಗ್ತಾ ಇದೆ. ಇಲ್ಲಿ ಸೈಡ್ ಅಲ್ಲೆಲ್ಲ ಯಾವ್ದೇ ರೀತಿ ನಿಮ್ಗೆ ಲೈಕ್ ಸೇಫ್ಟಿ ಕೂಡ ಇಲ್ಲ. ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋಂತ ಡ್ರೈವ್ ಮಾಡೋ ಅಂತವ್ರು ಇದ್ರೆ ತುಂಬಾನೇ ಒಳ್ಳೇದು. ಇಲ್ಲಿ ಫಾರೆಸ್ಟ್ ಅಲ್ಲಿ ನಾವು ಎಂಟ್ರಿ ಆಗ್ಬೇಕಾದ್ರೆ ಊಟಿಗೆ ಒಂದು 30 ಕಿಲೋಮೀಟರ್ಸ್ ಆಚೆ ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಇಲ್ಲಿ ಒಂದು ಇ ಪಾಸ್ ಅಂತ ತಗೋಬೇಕಂತೆ. ಅದೇನು ಅಂತ ಇನ್ನೂ ಗೊತ್ತಿಲ್ಲ. ನಮ್ಮ ಮನೆಯವ್ರು ಹೋಗಿದ್ದಾರೆ ಅಲ್ಲಿ ತಗೊಂಡ್ಬರೋದಕ್ಕೆ. ಸೊ ಅದಿದ್ರೇನೆ ಒಳಗಡೆ ಎಂಟ್ರಿ ಬಿಡೋದು ಅಂತ ಹೇಳ್ತಾ ಇದ್ದಾರೆ. ಈ ಕಡೆ ಎಲ್ಲ ತುಂಬಾನೇ ಫುಲ್ ಕಾಡಿರೋದ್ರಿಂದ ಎಲ್ಲೂ ನಿಮ್ಗೆ ಲೈಕ್ ಮಧ್ಯದಲ್ಲಿ ತಿನ್ನೋದಕ್ಕೆ ಕುಡಿಯೋದಕ್ಕೆ ಏನು ಸಿಗಲ್ಲ. ಇಲ್ಲೆಲ್ಲ ಫುಲ್ ಪ್ಲಾಸ್ಟಿಕ್ ಫ್ರೀ ಝೋನ್ ಇದೆ. ಪ್ಲಾಸ್ಟಿಕ್ ಎಲ್ಲ ಏನು ಯೂಸ್ ಮಾಡಬಾರ್ದು ಅಂತ ಹಾಕಿದ್ದಾರೆ. ಪ್ಲಸ್ ಅನಿಮಲ್ಸ್ಗೆಲ್ಲ ಏನು ಫೀಡ್ ಮಾಡಬೇಡಿ ಅಂತ. ಆ ಎಂಟ್ರಿ ಫೀಸ್ ಬಂದು ಒಂದು ಮಿನಿಮಲ್ ಫಾರ್ಮಾಲಿಟಿನಂತೆ 30 ರೂಪೀಸ್ ತಗೊಂಡ್ರಂತೆ. ಎಂಟ್ರಿ ಪಾಸ್ ತಗೊಂಡು ಸ್ವಲ್ಪ ಮುಂದಕ್ಕೆ ಬರ್ತಾ ಇದ್ದಂಗೆನೆ ಒಂದು ಸಣ್ಣ ಟೌನ್ ತರ ಒಂದು ಪ್ಲೇಸ್ ಎಂಟ್ರಿ ಆದ್ವಿ ನಾವು. ಸೊ ಅಲ್ಲೆಲ್ಲ ಸ್ವಲ್ಪ ಎಲೆಕ್ಷನ್ಸ್ಗೆಲ್ಲ ಸ್ವಲ್ಪ ಲೈಕ್ ಕ್ಯಾಂಪಸ್ ನಡೀತಾ ಇತ್ತು ಅನ್ಸುತ್ತೆ. ಯಾವುದೇ ಸ್ಟೇಟ್ ಆದ್ರೂ ಪರವಾಗಿಲ್ಲ, ನಮ್ಮ ದೇಶನ ಯಾರು ಅಭಿವೃದ್ಧಿ ಮಾಡ್ತಾರೆ ಆ ಪಾರ್ಟಿ ನಮ್ಗೆ ಅಧಿಕಾರಕ್ಕೆ ಬಂದ್ರೆ ತುಂಬಾನೇ ಒಳ್ಳೇದು. ಸೊ ಇಲ್ಲೂ ಕೂಡ ಅದೇ ರೀತಿ ಆಗಿ ಅಂತ ಬಯಸ್ತಾ ಇದ್ದೀನಿ. ಮತ್ತೆ ನಿಮ್ಗೆ ಹೋಗ್ತಾ ದಾರಿಯಲ್ಲೇನೆ ಈ ಊಟಿ ಇನ್ನೇನ್ ಹತ್ರ ನಾವು ರೀಚ್ ಆಗ್ತಾ ಇದೀವಿ ಅನ್ನೋವಾಗ ಫುಲ್ ನಿಮ್ಗೆ ಲೈಕ್ ಫುಲ್ ವ್ಯೂ ಎಲ್ಲ ನಿಮ್ಗೆ ಬೆಟ್ಟ ಗುಡ್ಡ
ಮತ್ತೆ ಫುಲ್ ಎಲ್ಲ ಗ್ರೀನರಿಯಾಗಿ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ಇನ್ನೇನು ಹೋಗ್ತಾ ರೂಟಲ್ಲೇ ನಿಮಗೆ ಮುದುಮಲೈ ಟೈಗರ್ ರಿಸರ್ವ್ ಅಂತ ಬರುತ್ತೆ. ಸೊ ಅಲ್ಲಂತೂ ನೀವೆಲ್ಲೂ ವೆಹಿಕಲ್ಸ್ ನ ಸ್ಟಾಪ್ ಮಾಡಬೇಡಿ, ಹೋಗ್ತಾ ಇರಿ ಅಂತ, ಪಾಸ್ ಆಗ್ತಾ ಇರಿ ಅಂತ ಹೇಳಿದ್ದಾರೆ. ಸೊ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿದ್ದು ವ್ಯೂ ಚೆನ್ನಾಗಿದೆ ಅಂತ ಹೇಳಿ ಫೋಟೋಸ್ ಎಲ್ಲ ತಗೊಳ್ಳೋದೆಲ್ಲ ಮಾಡ್ತಾರೆ. ತುಂಬಾ ಸರಿ ಅನಿಮಲ್ಸ್ ಇಲ್ಲಿ ಅಟ್ಯಾಕ್ ಮಾಡಿದ್ಯಂತೆ. ಸೊ ಅದಕ್ಕೆ ನೀವು ಇಳಿಬೇಡಿ ಅಂತ ಅಲ್ಲಿ ಕ್ಲಿಯರ್ ಆಗಿ ಇನ್ಸ್ಟ್ರಕ್ಷನ್ಸ್ ಹಾಕಿದ್ದಾರೆ. ಆದ್ರೂ ಕೂಡ ಸ್ವಲ್ಪ ಜನ ಇಳಿದು ಫೋಟೋಸ್ ತಗೋತಾ ಇದ್ರು, ಅದನ್ನು ನೋಡಿದ್ವಿ. ಮತ್ತೆ ನಿಮ್ಗೆ ಈ ಒಂದು ಬೆಟ್ಟ ಕೂಡ ಎಲ್ಲ ಎಂಟ್ರಿ ಆಗ್ತಾ ಇದೆ, ನಾವು ಇನ್ನೇನು ಊಟಿಗೆ ಬರ್ತಾ ಇದೀವಿ ಅನ್ನೋವಾಗ ಲೈಕ್ ಬೆಟ್ಟದ ಮೇಲೆ ನೀವು ಪಾಸ್ ಆಗ್ಬೇಕಾದ್ರೆ ಈ ಒಂದು ಬೆಟ್ಟದಲ್ಲಿ ಮಾತ್ರ ಸಖತ್ ಯೂಪಿನ್ ಬೆಂಡ್ಸ್ ಇದೆ. ಲೈಕ್ ತುಂಬಾ ಯೂಪಿನ್ ಬೆಂಡ್ಸ್ ಜೊತೆಗೆ ಸ್ವಲ್ಪ ಅಪ್ ಜಾಸ್ತಿ ಇದೆ ಅಂತ ಅನ್ನಿಸ್ತು. ಸೊ ಬಟ್ ಆದ್ರೆ ಡ್ರೈವಿಂಗ್ ಮಾಡ್ತಾ ಇರೋರಿಗೆ ಕಷ್ಟ ಇರ್ಬೋದು, ಬಟ್ ಪಕ್ಕದಲ್ಲಿ ಕೂತ್ ನೋಡ್ತಾ ಇರೋರ್ಗಂತೂ ಸೈಡಲ್ಲಿ ಇರೋ ವ್ಯೂ ಮಾತ್ರ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಬೆಟ್ಟದ ಮೇಲೆಲ್ಲ ಹೋಗ್ತಾ ಇರ್ಬೇಕಾದ್ರೆ ನಿಮ್ಗೆ ನೆಟ್ವರ್ಕ್ ಒಂದು ಪಾಯಿಂಟ್ ಕೂಡ ಸಿಗಲ್ಲ. ನಾನು ಒಂದು ಮೈಕಲ್ ಮಾತಾಡ್ಬೇಕಾದ್ರೆ ಗೊತ್ತಿಲ್ಲ ಎಷ್ಟೊಂದ್ ಕಡೆ ಮ್ಯೂಟ್ ಆಗ್ಬಿಟ್ಟಿದೆ ಅಂತ, ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಲೈಕ್ ಇದೇ ಫಸ್ಟ್ ಟೈಮ್ ನಾನು ಲೈಕ್ ಫೋನಲ್ಲಿ ಮಾತಾಡ್ತಾ ವಿಡಿಯೋ ಮಾಡ್ತಾ ವಾಯ್ಸ್ ಓವರ್ನ ಕೊಟ್ಟಿರೋದು. ಸೊ ನನ್ಗೆ ಅದಕ್ಕೆ ಅಲ್ಲಿ ಎಲ್ಲಿ ಮ್ಯೂಟ್ ಆಯ್ತು, ಯಾಕೆ ತರ ಆಯ್ತು ಅನ್ನೋದು ಕೂಡ ನನ್ಗೆ ಅಷ್ಟು ಐಡಿಯಾ ಬರ್ಲಿಲ್ಲ. ಇನ್ನೂ ಸ್ವಲ್ಪ ಈ ಗ್ಯಾಜೆಟ್ ನನ್ಗೆ ಅಡ್ಜಸ್ಟ್ ಆಗ್ಬೇಕು. ಇನ್ನೇನು ಊಟಿಗೆ 10-15 ಕಿಲೋಮೀಟರ್ಸ್ ಇರೋ ಅನ್ನೋವಾಗಿನ ಸ್ವಲ್ಪ ನೆಟ್ವರ್ಕ್ ಸಿಕ್ತು. ಸೊ ನಾನು ಅಲ್ಲಿ ಸ್ಟಾರ್ಟ್ ಮಾಡಿದೆ ಯಾವ ಪ್ಲೇಸ್ ಹತ್ರ ಇದೆ, ನಾವ್ ಎಲ್ಲಿಗೆ ಹೋಗ್ಬೇಕು ಫಸ್ಟ್ ಅಂತ ಹೇಳಿ. ಸೊ ಅಲ್ಲಿ ಫಸ್ಟ್ ನಮ್ಗೆ ಊಟಿ ಸಿಟಿ ಸೆಂಟರ್ ಅಲ್ಲಿ ನಮ್ಗೆ ಇರುವಂತ ಒಂದು ಲೈಕ್ ಟೂರಿಸ್ಟ್ ಪ್ಲೇಸ್ ಏನಪ್ಪಾ ಅಂತಂದ್ರೆ ಅದು ಬೋಟ್ ಹೌಸ್ ಅಂತ ತೋರಿಸ್ತು. ಲೈಕ್ ಊಟಿ ಲೇಕ್ ಅಂತಾನು ಹೇಳ್ತಾರೆ. ಸೊ ಅದಕ್ಕೆ ನಾವು ಸ್ಟಾರ್ಟ್ ಆದ್ವಿ ಅಲ್ಲಿಂದ. ಲೈಕ್ 1 ಕಿಲೋಮೀಟರ್ ಒಳಗಡೆನೆ ಇದೆ ಊಟಿ ಒಳಗಡೆ ನೀವು ಎಂಟರ್ ತಕ್ಷಣ. ಫಸ್ಟ್ ಪ್ಲೇಸ್ ಬಂದು ಊಟಿ ಲೇಕ್ ಹತ್ರ ಬಂದಿದ್ದೀವಿ. ಸೊ ಕಾರ್ ಪಾರ್ಕ್ ಮಾಡೋದಕ್ಕೆ ಅಂತ ಹೋಗಿದ್ದಾರೆ. ಇಷ್ಟು ಬಿಸಿಲಿದ್ರೂ ಕೂಡ ತುಂಬಾ ತಣ್ಣಗೆ ಫೀಲ್ ಆಗ್ತಾ ಇದೆ. ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ತಣ್ಣಗಿದೆ ಅಲ್ವಾ ತುಂಬ. ಒಬ್ಬೊಬ್ಬರಿಗೂ ಕೂಡ 25 ರೂಪೀಸ್ ಎಂಟ್ರಿ ಟಿಕೆಟ್ಸು. ಇದು ಎಂಟ್ರಿ ಟಿಕೆಟ್ ಒಳಗಡೆ ಬರೋದಕ್ಕೆ ಬೋಟ್ ಹೌಸ್ ಒಳಗಡೆ ಬಂದ ತಕ್ಷಣ ನಿಮಗೆ 3 ಟೈಪ್ಸ್ ಆಫ್ ಬೋಟಿಂಗ್ ಕಾಣಿಸುತ್ತೆ. ರೋ ಬೋಟಿಂಗು, ಸ್ಪೀಡ್ ಬೋಟು ಮತ್ತೆ ಪೆಡಲ್ ಬೋಟಿಂಗು. ನನಗೆ ಪೆಡಲ್ ಬೋಟಿಂಗ್ ತಗೋಬೇಕು ಅಂತ ಆಸೆ ಆಯ್ತು. ಯಾಕೆಂತಂದ್ರೆ ನಮಗೆ ಸ್ಪೀಡ್ ಬೋಟು ಅದೆಲ್ಲ KRS ಡ್ಯಾಮ್ ಅಲ್ಲೇ ನಾವು ಹೋಗಿದ್ವಿ. ಸೊ ಅದಕ್ಕೆ ಸ್ಪೀಡ್ ಬೋಟಿಂಗ್ ಬೇಡ ಅಂತ ಹೇಳಿ ಸೊ ಅದಕ್ಕೆ ನಾವು 4 ಮೆಂಬರ್ಸ್ ಕುತ್ಕೊಳ್ಳೋ ಅಂತ ಪೆಡಲ್ ಬೋಟಿಂಗ್ ನ ತಗೊಂಡ್ವಿ. ಅದಕ್ಕೆ ನಮಗೆ 600 ರೂಪೀಸ್ ಆಯ್ತು, ಲೈಕ್ ವಿತ್ GST. ಬನ್ನಿ ನೋಡೋಣ ಹೇಗಿದೆ ಎಕ್ಸ್ಪೀರಿಯನ್ಸ್ ಅಂತ. 600 ರೂಪೀಸ್ ವರ್ತ್ ಅಂತ ಅನ್ನಿಸ್ತು. 30 ಮಿನಿಟ್ಸ್ ರೈಡ್ ಇದು. ಆ ಪೆಡಲ್ ಬೋಟಿಂಗ್ ನಲ್ಲಿ ನಿಮ್ಗೆ ಒಂದು ಆಂಗರ್ ತರ ಕೊಟ್ಟಿರ್ತಾರೆ. ಅದು ಬಂದು ನಮ್ಗೆ ಡೈರೆಕ್ಷನ್ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಯಾವ ಕಡೆ ಹೋಗ್ಬೇಕು ಅಂತ ಹೇಳಿ. ಪೆಡಲ್ ಬೋಟ್ ಹೆಂಗಿದೆ ನವೀನ? ಸೂಪರ್ ಆಗಿದೆ. ಸೂಪರ್ ಆಗಿದೆ ಪೆಡಲ್ ಬೋಟಿಂಗ್. ನಮಗೂ ಇದೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸು. ವಿನುತಾ ಹೆಂಗಿದೆ ಪೆಡಲ್ ಬೋಟ್ ಎಕ್ಸ್ಪೀರಿಯನ್ಸ್? ನಿಮ್ಗಮ್ಮ ವಿಕಾ ಭಯ ಆಗ್ತಿದ್ಯಾ? ಏನಾಗಲ್ಲ, ಸುಮ್ಮನಿರು. ಬೋಟಿಂಗ್ ನ ಮುಗಿಸ್ಕೊಂಡು ನೀವು ಸ್ವಲ್ಪ ಆಚೆ ಬಂದಿದ ತಕ್ಷಣ ಅಲ್ಲಿ ಮಿನಿ ಟ್ರೈನ್ ಅಂತ ಸ್ವಲ್ಪ ಜನ ಅಲ್ಲಿ ಕೂಗಳ್ತಾ ಇದ್ರು. ಸೊ ಅದಕ್ಕೆ ಅದು ಒಂದು ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಹೇಳಿ ನಾವು ಮಿನಿ ಟ್ರೈನ್ ನ ತಗೊಂಡ್ವಿ. ನೋಡಿದ್ವಿ ಎಷ್ಟು ಚೆನ್ನಾಗಿದೆ ಅಂತ. ಟಾಯ್ ಟ್ರೈನ್ ಬಂದು ಕೂನೂರಿಂದ ಊಟಿಗೆ ತುಂಬಾ ಒಂದು ತಿಂಗಳು ಮುಂಚೆನೆ ಬುಕ್ ಮಾಡ್ಬೇಕಾಗಿತ್ತಂತೆ. ಸೊ ಆ ವಿಷಯ ನಮ್ಗೆ ಮುಂಚೆನೆ ಗೊತ್ತಿರ್ಲಿಲ್ಲ. ಸೊ ಅದಕ್ಕೆ ನಾವೇನ್ ಮಾಡಿದ್ವಿ, ಇನ್ಸ್ಟೆಂಟ್ ಆಗಿ ನಾವು ಡಿಸಿಷನ್ ತಗೊಂಡ್ವಲ್ಲ ಹೋಗ್ಬೇಕು ಅಂತ ಹೇಳಿ ಮೈಸೂರಿಂದ. ಐಡಿಯಾ ಇರ್ಲಿಲ್ಲ ಇಲ್ಲಿ ಬರ್ತೀವಿ ಅಂತ. ಸೊ ಅದಕ್ಕೆ ನಾವ್ ಅದನ್ನ ತಗೊಳಕ್ ಆಗಿಲ್ಲ ಅಂತ ಹೇಳಿ ನಾವು ಈ ತರ ಟ್ರೈನ್ ನ ತಗೊಂಡ್ವಿ. ಆ ಟಾಯ್ ಟ್ರೈನ್ ನ ಹತ್ತಿ ನಾವು ಸ್ವಲ್ಪ ಏನಾದ್ರು ತಿನ್ನೋಣ ಅಂತ ಹೇಳಿ ಆಚೆ ಬಂದ್ರೆ
ಅಲ್ಲಂತೂ ಒಂದ್ ವಿಷಯ ಕೇಳಿ ತಕ್ಕ ಸ್ಟಾರ್ಟ್ ಆಯ್ತು. 1 ಲೀಟರ್ ಬಾಟಲ್ ಬಂದು ನಿಮ್ಗೆ ಕುಡಿಯೋ ನೀರು 90 ರುಪೀಸ್ ಅಂತ ಹಾಕಿದ್ರು. ಅಲ್ಲೆಲ್ಲ ಪ್ಲಾಸ್ಟಿಕ್ ಫ್ರೀ ಝೋನ್ ಇರೋದ್ರಿಂದ ನಿಮ್ಮ ಹತ್ರ ಯಾವ್ದಾದ್ರು ವಾಟರ್ ಬಾಟಲ್ ಇದ್ರೆ ಅದನ್ನ ತಗೊಂಡ್ರೆ 1 ಲೀಟರ್ಗೆ 10 ರುಪೀಸ್. ಬಟ್ ನಾವೇ ಅಲ್ಲಿ ತಗೊಂಡ್ ಕುಡಿತೀವಿ ಅಂತಂದ್ರೆ 1 ಲೀಟರ್ ಬಾಟ್ಲಿಗೆ ಗ್ಲಾಸ್ ಬಾಟ್ಲ್ ಅದು 90 ರುಪೀಸ್ ತಗೋತಾರೆ. ನಮ್ಮ ಮನೆಯವ್ರಿಗೆ ಒಂದು ವೆರೈಟಿಯಾಗಿ ಒಂದು ಫ್ರೂಟ್ ಕಾಣಿಸ್ತು, ಸೊ ಅದನ್ನ ಟ್ರೈ ಮಾಡೋಣ ಅಂತ ಹೇಳಿ ಅದು ಬಂದು ನಿಮಗೆ ಚಿಕ್ಕ ಸೈಜ್ ತಾಟ್ಲಿಂಗ್ ಇದ್ದಂಗೆ ಇತ್ತು, ಸಕ್ಕತ್ತಾಗಿತ್ತು. ಬೋಟ್ ಹೌಸ್ ನೋಡಿಕೊಂಡು ಊಟಿ ಲೇಕ್ ಇದೆಯಲ್ಲ ಅದನ್ನ ನೋಡಿಕೊಂಡು ನಾವೀಗ ನೆಕ್ಸ್ಟು ದೊಡ್ಡ ಬೆಟ್ಟ ಪೀಕ್ ಹೋಗ್ತಾ ಇದ್ದೀವಿ. ಊಟಿ ಲೇಕಲ್ಲಿ ಲೈಕ್ ಪೆಡಲ್ ಬೋಟಿಂಗು ಮತ್ತು ಒಂದು ಟಾಯ್ ಟ್ರೈನ್ ಇತ್ತು, ಸೊ ಅದಕ್ಕೆ ಹೋಗಿದ್ವಿ. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ಬಟ್ ಇದು ಟಾಯ್ ಟ್ರೈನ್ ಮತ್ತು ತೊಗೊಳಕ್ಕೆ ಹೋಗ್ಬೇಡಿ, 60 ರುಪೀಸ್ ಬರ್ತಿಲ್ಲ. ಎಕ್ಸ್ಪೀರಿಯನ್ಸ್ ಇರುತ್ತೆ, ಜಸ್ಟ್ 5 ಮಿನಿಟ್ಸ್ ಅಷ್ಟೇ, 10 ಮಿನಿಟ್ಸ್ ಅಂತ 5 ಮಿನಿಟ್ಸು ಇಲ್ಲ ಅದು. ಬಟ್ ಅದು ವೇಸ್ಟ್ ಆಫ್ ಮನಿ. ಲೈಕ್ ಯಾರಿಗಾದ್ರೂ ಹೊರಟು ಇದು ಊಟಿಗೆ ಟಾಯ್ ಟ್ರೈನ್ ಏನೋ ಟಿಕೆಟ್ ಸಿಗಲಿಲ್ಲ ಅಂತಂದರೆ ನೀವು ಇದನ್ನು ಒಂದು 5 ಮಿನಿಟ್ಸ್ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಈಗ ನೆಕ್ಸ್ಟು ದೊಡ್ಡ ಬೆಟ್ಟ ಪೀಕು ಮತ್ತು ಅಲ್ಲೇ ಬೊಟಾನಿಕಲ್ ಗಾರ್ಡನ್ನು, ರೋಸ್ ಗಾರ್ಡನ್ ಎಲ್ಲ ಇದೆಯಂತೆ. ಸೊ ಈಗ ನೆಕ್ಸ್ಟ್ ಅದನ್ನು ನಾವು ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ದೊಡ್ಡ ಬೆಟ್ಟ ಪೀಕ್ ಹೋಗ್ಬೇಕಾದ್ರೆ ನಾವು ಯಾವ ಕಡೆ ನೋಡಿದ್ರು ಕೂಡ ಬೆಟ್ಟ ಗುಟ್ಟದ ಮೇಲೆ ಮನೆಗಳನ್ನ ಕಟ್ಟಿದ್ದಾರೆ. ಮತ್ತೆ ಎಲ್ಲಿ ನೋಡಿದ್ರು ಕೂಡ ನಿಮ್ಗೆ ಟೀ ಬೆಳೆನೆ ತುಂಬಾನೇ ಕಾಣಿಸುತ್ತೆ. ಬಟ್ ಅದು ಟೀ ಬೆಳೆ ಬೆಳೆಯೋದ್ರಿಂದ ತುಂಬಾ ಸಕ್ಕದಾಗಿದೆ. ಗ್ರೀನರಿ ಎಲ್ಲಿ ನೋಡಿದ್ರು ಗ್ರೀನರಿನೇ, ಕಣ್ಣಿಗಂತೂ ಹಬ್ಬ ಅಂತಾನೆ ಹೇಳ್ಬೋದು, ಅಷ್ಟು ಚೆನ್ನಾಗಿತ್ತು. ನಾವು ದೊಡ್ಡ ಬೆಟ್ಟ ಪೀಕ್ ನ ರೀಚ್ ಆಗುವಷ್ಟರಲ್ಲಿ ಆಲ್ಮೋಸ್ಟ್ ಒಂದು 3 o'clock ಆಗಿತ್ತು. ಈಗ ದೊಡ್ಡ ಬೆಟ್ಟ ಪೀಕ್ ಬಂದಿದ್ದೀವಿ. ಸೊ ಇದೊಂದು ವ್ಯೂ ಪಾಯಿಂಟು. ಲೈಕ್ ತಮಿಳ್ನಾಡಲ್ಲೇ ಇದು ಲೈಕ್ ಹೈಯೆಸ್ಟ್ ವ್ಯೂ ಲೈಕ್ ಪೀಕ್ ಪಾಯಿಂಟ್ ಅಂತೆ. ತುಂಬಾ ಚೆನ್ನಾಗಿದೆ ವ್ಯೂ. ನೀವು ಕೂಡ ನೋಡಿ, ಎಂಜಾಯ್ ಮಾಡಿ ಹೇಗಿದೆ ಅಂತ ಹೇಳಿ. ನೀವು ಊಟಿಗೆ ಬಂದರೆ ಇದನ್ನು ಮಿಸ್ ಮಾಡ್ಕೊಬೇಡಿ, ದೊಡ್ಡ ಬೆಟ್ಟ ಪೀಕ್ ಪಾಯಿಂಟ್ ಅಂತ. ದೊಡ್ಡ ಬೆಟ್ಟ ಪೀಕ್ ಪಾಯಿಂಟಲ್ಲಿ ಎಂಟ್ರಿ ಫೀಸ್ ಬಂದು 20 ರುಪೀಸ್ ಇರುತ್ತೆ. ಇಲ್ಲಿ ವ್ಯೂ ಕರ್ನಾಟಕ ಬಾರ್ಡರ್ ಅಂತ ಕೂಡ ಹಾಕಿದ್ದಾರೆ. ಗೊತ್ತಿಲ್ಲ ಹೇಗೆ ಗೊತ್ತಾಗುತ್ತೆ ಅಂತ, ಅದು ಬಾರ್ಡರ್ ಹೆಂಗೆ ಕಂಡುಹಿಡಿಯೋದು ಅಂತ. ಬಟ್ ಅಲ್ಲಿ ವ್ಯೂ ಕರ್ನಾಟಕ ಬಾರ್ಡರ್ ಅಂತ ಮಾತ್ರ ಹಾಕಿದ್ದಾರೆ. ಚೆನ್ನಾಗಿದೆ. ಬಟ್ ಬೆಟ್ಟದ ಮೇಲೆ ಇಷ್ಟೊಂದು ಬಿಸಿಲಿದ್ರು ಕೂಡ ತುಂಬಾ ತಣ್ಣಗೆ ಫೀಲ್ ಆಗ್ತಾಯಿದೆ. ಕೂಲಾಗಿದೆ ಆ್ಯಕ್ಚುಲಿ. ಇಟ್ಸ್ ವೆರಿ ನೈಸ್. ಮೇನ್ ಆಗಿ ಇಲ್ಲಿ ನಾವು ಕ್ಯಾರಿ ಮಾಡ್ಬೇಕಾಗಿರೋದು ಏನಪ್ಪಾ ಅಂತಂದ್ರೆ ಕ್ಯಾಶು. ಇಲ್ಲಿ ಎಲ್ಲೂ ಫೋನ್ ಪೇ ಎಲ್ಲ ಅಕ್ಸೆಪ್ಟ್ ಆಗಲ್ಲ. ಏಕೆಂತಂದ್ರೆ ನೀವು ತುಂಬಾ ಲೈಕ್ ಸಿ ಲೆವೆಲ್ಗಿನ ತುಂಬಾ ಮೇಲೆ ಇರೋದ್ರಿಂದ ನಿಮ್ಗೆ ನೆಟ್ವರ್ಕ್ ಸಿಗೋದಿಲ್ಲ. ಸೊ ಅದಕ್ಕೆ ಇಲ್ಲಿ ಯಾರು ಫೋನ್ ಪೇ ಇದನ್ನ ಅಕ್ಸೆಪ್ಟ್ ಮಾಡೋದೇ ಇಲ್ಲ. ಡಿಜಿಟಲ್ ಪೇಮೆಂಟ್ ಅನ್ನೋದು ಆಲ್ಮೋಸ್ಟ್ ಇಲ್ಲ ಅಂತಾನೆ ಹೇಳ್ಬೋದು. ಸೊ ನೀವು ಆಲ್ಮೋಸ್ಟ್ ನೀವು ಏನೇ ತಗೊಂಡ್ರು ಕೂಡ ಕ್ಯಾಶಲ್ಲೇ ತಗೋಬೇಕು. ಕ್ಯಾಶ್ನ ಕ್ಯಾರಿ ಮಾಡೋದು ತುಂಬಾನೇ ಒಳ್ಳೇದು. ಮತ್ತೆ ನಾವು ಅಲ್ಲಿ ದೊಡ್ಡ ಬೆಟ್ಟ ಪೀಕಲ್ಲಿ ನಾವು ಹೋಗಿದ ತಕ್ಷಣ ಇನ್ನೊಂದು ಸ್ವಲ್ಪ ಮೇಲೆ ಹೋಗಿ ವ್ಯೂನ ನೋಡೋದಕ್ಕೆ ಅಂತ ಒಂದು ಪ್ಲೇಸ್ ಇದೆ. ಅಲ್ಲೆಲ್ಲ ನಿಮಗೆ 3 ಡೈರೆಕ್ಷನ್ಸ್ ಅಲ್ಲಿ, ಒಂದ್ ಕಡೆ ನಿಮ್ಗೆ ಕೂನೂರು ವ್ಯೂ ಕಾಣುತ್ತಂತೆ, ಒಂದ್ ಕಡೆ ಕರ್ನಾಟಕ ವ್ಯೂ, ಅದೇ ಲೈಕ್ ಕರ್ನಾಟಕ ಬಾರ್ಡರ್ ಎಲ್ಲ ಸಿಗುತ್ತೆ ಕಾಣಿಸುತ್ತೆ ಅಂತ ಹಾಕಿದ್ದಾರೆ. ಅದು ಚೆನ್ನಾಗಿತ್ತು. ದೊಡ್ಡ ಬೆಟ್ಟ ಪೀಕ್ ನ ನೋಡ್ಕೊಂಡು ಈಗ ನೆಕ್ಸ್ಟ್ ಬಂದು ಬೊಟಾನಿಕಲ್ ಗಾರ್ಡನ್. ಅದು ಈ ಬೆಟ್ಟದ ಕೆಳಗಡೆನೆ ಇದೆ ಅಂತ ಹೇಳಿದ್ದಾರೆ. ಸೊ ಇವಾಗ ಅಲ್ಲಿಗೆ ಹೊರಟಿದ್ದೀವಿ. ಹೇಗಿದೆ ಅಂತ ನೋಡೋಣ ಬನ್ನಿ.
ಊಟಿ ಬೊಟಾನಿಕಲ್ ಗಾರ್ಡನ್ ನೋಡಿಕೊಂಡು ಈಗ ನೆಕ್ಸ್ಟು ಇಲ್ಲಿ ಲೈಕ್ 9:30 ಒಳಗಡೆ ತಮಿಳ್ನಾಡು ಕರ್ನಾಟಕ ಬಾರ್ಡ್ರನ್ನ ಕ್ರಾಸ್ ಮಾಡಬೇಕು. ಈಗ ಆಲ್ರೆಡಿ 6:30 ಆಗಿದೆ. ಸೊ ಮಾಡೋಕ್ಕಾಗಲ್ಲ. ದಟ್ಟು ಅದು ತುಂಬ ನ್ಯಾರೋ ಇದೆ, ರೋಡು ಚಿಕ್ಕದಾಗಿದೆ ತುಂಬ ರೋಡು. ಸೊ ಅದಕ್ಕೆ ಹೋಗೋಕ್ಕಾಗಲ್ಲ ಅಂತ ಇಲ್ಲೇ ಒಂದು ರೂಮ್ ಏನಾದರೂ ಮಾಡ್ಕೊಳ್ಳೋಣ ಅಂತ ಈಗ ರೂಮ್ನ ಸರ್ಚ್ ಮಾಡ್ತಾಯಿದ್ದೀವಿ. ನೋಡಬೇಕು ಯಾವ ಥರ ರೂಮ್ ಸಿಗುತ್ತೆ ಅಂತ. ಆದಷ್ಟು ಕಡಿಮೆದಲ್ಲೇ ನೋಡ್ತೀವಿ, ಯಾವ್ದಾದ್ರು ಕಾಟೇಜಸ್ ಥರ ಇರೋವಂಥದ್ದು. ನೋಡಿ ಸಾಯಂಕಾಲ 6:30, ಇನ್ನೂ ಅಷ್ಟಕ್ಕೇ ಇರೋಕ್ಕಾಗ್ತಾಯಿಲ್ಲ ಚಳಿಗೆ. ಅಷ್ಟು ಚಳಿ ಆಗ್ತಾಯಿದೆ ಆ್ಯಕ್ಚುಲಿ. ತುಂಬ ತಣ್ಣಗೆ ಆಗ್ಬಿಡ್ತು ಆಲ್ರೆಡಿ ವಾತಾವರಣ. ಇನ್ನೇನು 6:30 ಆಯ್ತಲ್ವ, ಅದಕ್ಕೆ ಎಲ್ಲರೂ ಟೈಮ್ ಆಯಿತು ಆಚೆ ಹೋಗಿ ಅಂತ ಕಳಿಸ್ತಾ ಇದ್ದಾರೆ. ಬೊಟಾನಿಕಲ್ ಗಾರ್ಡನ್ನ ನೀವು ಎಕ್ಸಿಟ್ ಆಗ್ಬೇಕಾದ್ರೆ ಅಲ್ಲಿ ಕೂಡ ಒಂದು ಸ್ಮಾಲ್ ಮ್ಯೂಸಿಯಂ ತರ ಇಟ್ಟಿದ್ದಾರೆ. ಆ ಬೊಟಾನಿಕಲ್ ಗಾರ್ಡನ್ನ ಯಾರು ಬಿಲ್ಡ್ ಮಾಡಿದ್ರು, ಯಾರ್ದು ಐಡಿಯಾ, ಮತ್ತೆ ಬ್ರಿಟಿಷ್ ಅವರು ಎಷ್ಟು ವರ್ಷ ಅಲ್ಲಿ ಆಳಿದ್ದಾರೆ, ಆ ಒಂದು ಪ್ರತಿಯೊಂದು ಇನ್ಫಾರ್ಮೇಶನ್ ಕೂಡ ನಿಮ್ಗೆ ಆ ಒಂದು ಮ್ಯೂಸಿಯಂ ಅಲ್ಲಿ ಹಾಕಿದ್ದಾರೆ. ಆ ಮ್ಯೂಸಿಯಂ ಕೂಡ ಒಂಥರ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಬೊಟಾನಿಕಲ್ ಗಾರ್ಡನ್ ಇಂದ ಆಚೆ ಬರೋ ಅಷ್ಟರಲ್ಲಿ 6:30 ಆಗಿತ್ತಲ್ವಾ. ಸೊ ವೆದರ್ ತುಂಬಾನೇ ಕೂಲ್ ಆಗಿತ್ತು. ಏನಾದ್ರು ಒಂಚೂರು ಬಿಸಿ ತಗೊಳ್ಳೋಣ ಅಂತ ಹೇಳಿ ಒಂದ್ ಸ್ವಲ್ಪ ಟೀ ಮತ್ತೆ ಅಲ್ಲಿ ಬಜ್ಜಿ ಮಾಡ್ತಾ ಇದ್ರು, ಸಖತ್ತಾಗಿತ್ತು. ಸೊ ಅದನ್ನ ಸ್ವಲ್ಪ ಕುಡಿದು ನಾವು ರೂಮ್ ಸರ್ಚ್ ಮಾಡ್ಬೇಕಲ್ವಾ. ಸೊ ಅದಕ್ಕೆ ಸ್ಟಾರ್ಟ್ ಆದ್ವಿ. ನೀವು ಆಲ್ಮೋಸ್ಟ್ ಏನಾದ್ರು ಅಲ್ಲಿ ರೂಮ್ ಹುಡುಕ್ತೀರಾ ಅಂತಂದ್ರೆ ಅಲ್ಲಿ ಸ್ಟೇ ಆಗೋದಕ್ಕೆ ಆಲ್ಮೋಸ್ಟ್ ಒಂದು 7 ಒಳಗಡೆನೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಆಮೇಲೆ ಅಂತಂದ್ರೆ ಖಂಡಿತವಾಗ್ಲೂ ರೂಮ್ ಸಿಗಲ್ಲ ಅಂತ ಅನ್ಸ್ತು ನನಗೆ. ಚಳಿಗೆ ಬಿಸಿ ಟೀ ಸಖತ್ತಾಗಿದೆ. ಇದೆ ಬೊಟಾನಿಕಲ್ ಗಾರ್ಡನ್ ಇಂದ ಒಂದು 100 ಮೀಟರ್ಸ್ ಡಿಸ್ಟೆನ್ಸ್ ಅಲ್ಲೇ ನಮಗೆ ಒಂದು ಸಣ್ಣ ರೂಮ್ ಸಿಕ್ತು. ಆಲ್ಮೋಸ್ಟ್ ಅವರೊಂದು 1800 ತಗೊಂಡ್ರು. ರೂಮ್ ಬರ್ತಂತಾನೆ ಅನ್ನಿಸ್ತು. ಲೈಕ್ ಅವರೊಂದು ಎಕ್ಸ್ಟ್ರಾ ಬೆಡ್ ಹಾಕೊಂಡು ನಾವು ಈ ಒಂದು ಚಿಕ್ಕ ರೂಮ್ ಅಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಇದ್ವಿ. ರೂಮ್ ಕ್ಲೀನ್ ಆಗೇ ಇತ್ತು. ಲೈಕ್ 24 hours ವಾಟರ್, ಹಾಟ್ ವಾಟರ್ ಅಂತ ಹೇಳಿದ್ರು. ಸೊ ಎಲ್ಲಾನು ಚೆನ್ನಾಗೇ ಇತ್ತು. ಸ್ವೆಟರ್ ಬೇಡ ಅಂದೆ, ಯಾಕೆ ಇಟ್ಕೊಂಡೆ? ಐಸ್ ಬೀಳ್ತಾ ಇದೆ. ಎಲ್ಲಿ ಬೀಳ್ತಾ ಇದೆ ಐಸ್ ನಿನ್ ಮೇಲೆ? ಏನಿಲ್ಲ, ಬಿಲ್ಡಪ್. ಸ್ವೆಟರ್ ಬೇಡ ಅಂದ್ಲು, ಬಿಲ್ಡಪ್. ಈಗ ನಾನು ಹಾಕೊಂಡಿದ್ದೀನಿ, ಕಿತ್ಕೊಂಡು ಹಾಕೊಂಡಿದ್ದಾಳೆ. ಇಲ್ಲ, ನನ್ಗೇನು ಚಳಿ ಆಗ್ತಿಲ್ಲ, ತಣ್ಣಗಿದೆ. ನನ್ಗಿಷ್ಟ. ಫ್ಯಾನ್ ಇಲ್ಲ ರೂಮಲ್ಲಿ, ಫಸ್ಟ್ ಟೈಮು ಫ್ಯಾನ್ ಇಲ್ಲ. ಫ್ಯಾನ್ ಇಲ್ಲ ಅಂದ್ರೂ ಇರಬೇಕು. ಯಾಕೆ ಅಂತ ಕೇಳಿದ್ರೆ ಇಲ್ಲಿ ಚಳಿ ಜಾಸ್ತಿನಂತೆ, ಅದಕ್ಕೆ ಯಾವ ರೂಮಲ್ಲೂ ಫ್ಯಾನ್ ಇಟ್ಟಿಲ್ಲ ಅಂತ ಹೇಳಿದೆ ಅಲ್ವೇನೆ. ಈಗ ನೆಕ್ಸ್ಟ್ ಊಟಕ್ಕಾಗಿ ಹುಡುಕಾಟ. ಆಲ್ರೆಡಿ 8 ಗಂಟೆ ಆಗ್ಬಿಟ್ಟಿದೆ. ಸ್ವಲ್ಪ ಕಡೆ ಎಲ್ಲ ಫುಲ್ ಕ್ಲೋಸ್ ಆಗಿದೆ. ಹುಡುಕ್ತಾ ಇದೀವಿ ಈಗ. ಏನ್ ತಗೋಲ್ಲ, ಏನ್ ಬೇಕು ಇಷ್ಟೊತ್ತರಲ್ಲಿ? ಏನ್ ತಿಂತೀಯ? ಹಾಂ, ಬಿರಿಯಾನಿ ಬೇಕಾ? ಅಲ್ಲಿ ಸಿಗ್ಬೇಕಲ್ಲ. ನೋಡೋಣ ಬಾ, ಏನ್ ಸಿಗುತ್ತೆ ಅಂತ ನೋಡೋಣ. 8 o'clockಗೆಲ್ಲ ಇಷ್ಟೊಂದೆಲ್ಲ ಹೋಟೆಲ್ಸ್ ಎಲ್ಲ ಕ್ಲೋಸ್ ಆಗ್ಬಿಟ್ಟಿತ್ತು. ಸೊ ನಾವು ಅಲ್ಲಿ ನಮಗ್ ಸಿಕ್ಕಿದ್ದೇನಪ್ಪ ಅಂತಂದ್ರೆ ನೂಡಲ್ಸು, ಎಗ್ ಫ್ರೈಡ್ ರೈಸು ಮತ್ತೆ ಚಿಕನ್ ಫ್ರೈಡ್ ರೈಸ್ ಸಿಕ್ತು. ಸೊ ಅದನ್ನೇ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ನಾವು ರೂಮ್ ಕಡೆ ಹೊರಟ್ವಿ, ರೆಸ್ಟ್ ಮಾಡೋಣ ಅಂತ ಹೇಳಿ. ಇಲ್ಲಿ ಯಾವ ಹೋಟ್ಲಿಗೆ ಹೋದ್ರು ಕೂಡ ಬಿಸಿ ನೀರು ಕೊಡ್ತಾರೆ. ನೋಡಿ ನನ್ನ ಮಗಳು ಮನೆ ಊಟ ಇಳಿಯಲ್ಲ, ಆಚೆ ಊಟನ ಚಪ್ಪರಿಸ್ಕೊಂಡು ತಿಂತಾ ಇದ್ದಾಳೆ. ಓವರ್ ಆಕ್ಟಿಂಗ್ ಬೇರೆ ಮಾಡ್ತಾ ಇದ್ದಾಳೆ, ಚೆನ್ನಾಗಿದೆ ಅಂತ ಹೇಳಿ. ಸೊ ಆಯ್ತು ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.